ಅಮ್ಮಾರ ನೀವಿಲ್ಲದಿರೇನ್ರಿ? ನಾನು ನಿಮ್ಮನ್ನ ಅಲ್ಲೆಲ್ಲ ಹುಡ್ಕ್ಯಂಡು ಬಂದೆ. ನಿಮ್ದು ಮನೆ ಮುಂಚೆ ಬಾಗ್ಲು ಭಾರಿ ಚೆನ್ನಾಗೈತಿ, ಹಿತ್ಲ ಕಡೆಗೆ ಯಾಕ್ರಿ ಹಿಂಗಾಗೈತಿ? ಹಿತ್ಲ ಮೊನ್ನೆ ಗಾಳಿ ಮಳೆ ಜೋರು ಬಂತಲ್ಲೇವ, ಅದಕ್ಕೆ ಹಂಚೆಲ್ಲ ಹಾರಿಗ್ಯಾವ. ಅಷ್ಟು ಹಂಚು ಹಿಡ್ಕೊಂಡು ಬಂದು ಮತ್ತೆ ವಾಪಸ್ ಹಚ್ಚ ಹೊತ್ತಿಗೆ ಇನ್ನೂ ಕೆಲಸನ ಮುಗ್ದಿಲ್ಲ. ಆಕತಿ ಇನ್ನೊಂದು ಸ್ವಲ್ಪ ದಿನ ಬೇಕು. ಎಲ್ಲ ನಾವು ಮನ್ಯಾಗ ಮಾಡ್ಕೋಬೇಕಲ್ಲ. ಆಳು ಹಚ್ಚಿದ್ರೆ ರೊಕ್ಕ ಕೊಡ್ಬೇಕು. ನಾವೇನು ದುಡಿಯೋರಲ್ಲ ಪಡೆಯೋರಲ್ಲವ, ಕಡಿಮೆ ಸಂಬಳದವ್ರು. ಏನು ಮಾಡ್ಬೇಕು? ನಿನ್ನ ಗಂಡ ಆದ್ರೆ ಒಳ್ಳೆ ಸಂಬಳದವನ ನಡಿತೈತಿ. ನಮ್ದು ಹಂಗೆ ಆಗ್ಬೇಕಲ್ಲ. ಹಂಗ್ಯಾಕಂತೀರಿ ಅಮ್ಮಾರ? ಸಂಬಳ ಜಾಸ್ತಿ ಆದ್ರೇನು ಕಮ್ಮಿ ಆದ್ರೇನು ಒಳ್ಳೆ ಮನಸ್ಸು ಇರ್ಬೇಕು. ನಿಮಗಿದ್ದಂಥ ಒಳ್ಳೆ ಮನಸ್ಸು ಎಲ್ಲರಿಗೂ ಇರ್ಬೇಕಲ್ಲ. ಅದೇನ ಖರೆ ಬಿಡುವ. ಅಂದಂಗೆ ನೀನು ಬಂದಿದ್ದು ಯಾವ ವಿಚಾರದ ಮೇಲೆ ಬಂದು? ಹೊಸ ಪಾಠ ಕಲಿಯೋಣ ಅಂತ. ನಿನ್ನೊಂದು ಪಾಠ ಕಲ್ತ್ವಾ, ಇವತ್ತು ಮತ್ತೆ ಹೊಸ ಪಾಠ ಕಲಿಯೋಣ ಅಂತ ಬಂದೇನಿ. ಮನೆಗಿಂದೆಲ್ಲ ಕೆಲಸ ಮುಗಿಸೇ ಬಂದೇನ? ಹ್ಞೂ ರೀ, ಕೆಲಸ ಭಾರಿ ದೌಡಾತಿ ಇವತ್ತು. ಗಂಡ ಹೊರಗೆ ರಂಗೋಲಿ ಹಾಕಿದ್ದ, ನಾ ಒಳಗೆ ಚಹಾ ಮಾಡಿದ್ನೆ. ಗಂಡ ತರಕಾರಿ ಹೆಚ್ಚಿಕೊಟ್ನ, ನಾನು ತಿಂಡಿ ಮಾಡಿದ್ನೆ. ಕೆಲಸ ಪಟ ಪಟ ಮುಗಿದೋತ್ತು. ಪಾಠ ಕಲಿಯಕ್ಕೆ ಬಂದುಬಿಟ್ಟೆ. ಅದಕ್ಕೆ ಚಲೋ ಆತು ಬಿಡು, ಚಲೋ ಕಲ್ತಿ ಪಾಠ. ಹಂಗಾರ ನಿಮ್ದು ಟೀ ಕಾಫಿ ಟಿಫನ್ ಎಲ್ಲ ಆಗೇ ಬಂದೈತನ? ನಮ್ದು ಬಿಡ್ರಿ, ಹೊತ್ತಿಗೆ ಮಾಡ್ಕೊಂತ ಇರ್ತೀವಿ ನಾವು. ಟೀ ಕಾಫಿ ಟಿಫನ್ ಊಟ ಎಲ್ಲ ಟೈಮ್ ಸೇರಿ ಆಹಾ ಟೈಮಿಗೆ ಆಗಿ ಹೋಗತಿ. ಮನ್ಯಾಗ ಮಾಡಕ್ಕೆ ಸೊಸೆ ಅದಾಳ. ಸೊಸೆ ಇಲ್ಲ ಅಂದ್ರೆ ಗಂಡ ಮಾಡಿ ಹಾಕ್ತಾನ. ನಾವ್ಯಾಕೆ ಟೆನ್ಷನ್ ತಗೋಬೇಕು? ನೋಡು, ನಾ ಬರೀ ರಾಮ್ ಕೋಟಿನ ನನ್ನ ಗಂಡ ಬರಿತಾನ. ಹೌದಾನಲ್ಲ? ಸೊಸಿ ಮಗಳ ಥರ ಅಡುಗೆ ಮಾಡಿ ಹಾಕ್ತಾಳ, ಮಗ ದುಡ್ಕೊಂಬರ್ತಾನ. ನಮ್ದೇನು ಜೀವನವ ಆರಾಮಾಗಿ ಹಿತ್ಲ ಕಡೆಗೆ ಅದು ಹಿಂಗೆ ಕಾಳು ಬೇಳೆ ಆರಿಸ್ಕೊಂತ ಜೀವನ ಕಳೆದು ಬಿಟ್ರೆ ಹೋತು. ಹೌದು ಬಿಡ್ರಿ, ನೀವು ಹೇಳೋದು ಖರೇನ. ನಿಮ್ಮಂಥ ಒಳ್ಳೆ ಅತ್ತಿಯರು ನನಗೂ ಇದ್ದಿದ್ರೆ ಎಷ್ಟು ಚಲೋ ಆಕಿತ್ತು. ಅದಕ್ಕೂ ಎಲ್ಲ ಪುಣ್ಯ ಮಾಡಿರ್ಬೇಕ ತಂಗಿ, ಪುಣ್ಯವು. ಬಿಡ್ರಿ ಅಮ್ಮ, ನಾನು ಒಂಥರ ಪುಣ್ಯನ ಮಾಡೀನಿ. ಹೆಂಗೆ ಗೊತ್ತೇನ? ನನಗೆ ಅತ್ತಿಯಷ್ಟ ಒಳ್ಳೆಯವ್ರು ನೀವು ಸಿಕ್ಕಿರಲ್ಲ, ಅದಕ್ಕಾಗಿ ನಂದು ಒಂಥರ ಅದೃಷ್ಟನ. ನೋಡು ತಂಗಿ, ಹೌದಾ? ಇದೆಲ್ಲ ಒಪ್ಪಿಗೆನ ಅಂತ ಮಾತ. ಬಾ ಕೂತ್ಗ. ಅಂದಂಗ ಮನ್ಯಾಗ ತಿಂಡಿ ಏನು ಮಾಡಿದ್ವಾ? ಇಂಟರ್ನ್ಯಾಷನಲ್ ಫುಡ್ ಐತಲ್ರಿ, ಉಪ್ಪಿಟ್ಟು. ಅದ ಒಳ್ಳೇದಂದ್ರೆ ದೇಹಕ್ಕೆ ಅಷ್ಟು ಒಳ್ಳೇದು ಉಪ್ಪಿಟ್ಟು. ಇವ ಕರ್ಮದ ಉಪ್ಪಿಟ್ಟು ಯಾರು ತಿನ್ಬೇಕನ? ಈಕಿ ಬೇರೆ ಭಾರಿ ಒಳ್ಳೇದಂತಾಳೆ ಹೆಲ್ತಿಗೆ. ಅಂದಂಗ ನಿಂಗೆ ತಿಂಡಿ ಎಲ್ಲ ಬೇರೆ ಬೇರೆ ಮಾಡಕ್ಕೆ ಬರ್ತಾವನ? ನಂಗೆ ಬೇರೆ ಬೇರೆ ತಿಂಡಿ ಎಲ್ಲ ಮಾಡಕ್ಕೆ ಬರೋದಿಲ್ರಿ. ಒಂದು 2-3 ಥರ ತಿಂಡಿ ಬರ್ತಾವೆ ಅಷ್ಟೇ. ಉದ್ಧಾರ. ಯಾಕ್ರಿ ಮರ ಹಂಗಂದ್ರಿ? ಇಲ್ವಾ? ಯಾಕಿಲ್ಲ ತಗ. ಸುನಿತಾ, ಸುನೀತಾ, ಸುನೀತಾ. ಅಯ್ಯೋ ಅಮ್ಮಾರ, ನಮ್ಮ ಯಜಮಾನ್ರು ಕರೆಯಾಕತ್ತಾರ್ರಿ, ನಾ ಹೊಕ್ಕನಿ. ಹುಡುಗಿ ತಡಿ, ಯಾಕೆ ಅವಸರ ಮಾಡ್ಕೊಂತಿ? ಬ್ಯಾಡ್ರಿ ಮರ, ಕೈ ಬಿಡ್ರಿ. ನಮ್ಮ ಯಜಮಾನ್ರು ಕರೆಯಾಕತ್ತಾರ, ಹೊಕ್ಕನಿ ಅರ್ಜೆಂಟಾಗಿ. ತಡಿವಾ, ಮಲ್ಗಿ ಹೂವು ಅವು ಕರೆದ ತಕ್ಷಣ ನೀ ಯಾಕೆ ಹೋಗ್ಬೇಕು? ತಡಿ. ಕರೆದು ಅವ್ರಿಗೆ ಸಿಟ್ಟು ಬರ್ತೈತ್ರಿ, ಹೋಗ್ಬಿಡ್ತಾನಿ. ಕರೀಲಿ ಬಿಡು. 1 ಸರಿ ಕರೀತಾರ, 2 ಸರಿ ಕರೀತಾರ, 3 ಸರಿ ಕರೀರಿ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತೈತ್ರಿ ಈಗ. ಸಿಟ್ಟು ಅಷ್ಟೇ ಹೋದಲ್ಲ, ಬರ್ಲಿ ಬಿಡು. ಯಾಕೆ ತಲೆ ಕೆಡ್ಸ್ಕೊಂತಿ? ಸುನೀತಾ, ಎಷ್ಟು ಸರಿ ಕರಿಬೇಕು? ಅಮ್ಮಾರ ಮತ್ತೆ ಕರೆಯಾಕತ್ತಾರ್ರಿ. ಸಿಟ್ಟು ಬಂದ್ರೆ ಹೊಡೆದ ಬಿಡ್ತಾರೇನ ಅವ್ರು ನನ್ನ. ಸುನೀತಾ, ಎಲ್ಲ ಹಾಳ ಹೋದ್ಲ ಏನ? ಕೂಗಿ 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 ಗಂಟ್ಲು ಬಿದ್ದ ಹೋತು ನಂದು. ಅಮ್ಮಾರ ಕೈ ಬಿಟ್ರಿ, ಹೊಕ್ಕನಿ. ಏಯ್ ಸುಮ್ಕೋತ್ಗಾರ. ಏನ ಮಲಗಿ ಹೂವು ನೀನು? ಹೊಕ್ಕನಿ ಅಂತೀವಿ. ಒಮ್ಮೆ ಕರೆದಾಗ ಹೋಗ್ಬಾರ್ದು, 2ನೇ ಸರಿ ಕರೆದಾಗ ಹೋಗ್ಬಾರ್ದು, 3ನೇ ಸರಿ ಕರೆದಾಗ ಹೋಗ್ಬಾರ್ದು. ಕರೆದು ಗಂಟ್ಲ ಬಿದ್ದು ಹೋಗ್ಬೇಕು, ಅವಾಗ ಹೋಗ್ಬೇಕು. ಅವ್ರಿಗೇನಾದ್ರು ಸಿಟ್ಟು ಬಂದು ನಾನು ಹೊಡೆದ್ರೆ ಏನು ಮಾಡ್ಲಿವಿ? ಅವನೇ ಯಾಕೆ ಹೊಡಿತಾನ ನಿನ್ನ? ಸಿಟ್ಟು ಬಂದು ಹೊಡಿತಾನ? ನೀ ಹೋಗೀಗ. ಈಗ ಕರೆದು ಗಂಟ್ಲು ಬಿದ್ದೋಗೈತ ಒಂದು. ನೀ ಹೋದವಳೆ ಬೆನ್ನ ಮೇಲೆ ನೈಸಂಗೆ ಒಂದ್ಸರಿ ಕೈ ಆಡಿಸಿ 1 ಲೋಟ ನೀರು ಕೊಡು. ಇದನ್ನೆಲ್ಲ ಮಾಡ್ಬೇಕಾ? ಕೊನೆಗೆ ಇಷ್ಟಕ್ಕೆ ಸರಿ ಕರೆದ್ರು ಬರದೇ ಇಲ್ಲ ಅಂತ ಹೇಳಿದ್ರೆ? ಅಯ್ಯೋ ನಂಗೆ ಕೇಳಿಸ್ಲಿಲ್ಲ ರೀ ಅಂತ ಹೇಳ್ಬೇಕು. ಆದ್ರೆ ನನಗೆ ಕೇಳಿಸಿತಲ್ಲ ಅವ್ರು ಕರೆದಿದ್ದು. ಮಲ್ಲಿಗೆ ಹೂವ, ನಾಟಕ ಮಾಡ್ಬೇಕು. ನಾಟಕನ ಅಂದ್ರನ ನಡೆಯೋದು. ಈಗ ಹೋಗಿ ನಾ ಹೇಳ್ದಂಗೆ ನೀ ಮಾಡಿ ನೋಡು. ನಿನ್ನ ಗಂಡ ಕರಿಗೆ ಐಸಾಗಿ ಬಿಡ್ತಾನ ಇಲ್ಲ ನೋಡು. ನಿಮ್ಮ ಧೈರ್ಯದ ಮೇಲೆ ಹೊಕ್ಕನಿ. ನಾ ಕರೆದ್ರೆ ನೀವು ಬರ್ಬೇಕು. ತಂಗಿ, ನನ್ನ ಬಲಗೈ ತಟ್ಟಾಗಿದ್ರೆ ಎಡಗೈ ನಿನ್ನ ತಲೆ ಮೇಲೆ ಇರ್ತೈತಿ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ತಲೆ ಮೇಲೆ. ನೀ ಹೋಗಿ ಬಾ, ನಾನೇನೇ ಹಿಂದೆ ಬರ್ತೇನೆ. ಸುನೀತಾ,
ಎಷ್ಟು ಸರಿ ಕರಿಬೇಕು ನೀನು? ಕರೆದು ಗಂಟ್ಲು ಬಿದ್ದು ಹೋತ್ ನೋಡು. ಅಯ್ಯೋ ದೇವ್ರೆ, ಕೇಳಿಸ್ಲಿಲ್ಲಲ್ರಿ. ಎಷ್ಟೊತ್ತಿಂದ ಕರಿತಾ ಇದ್ದೀರಾ ಏನ ಗೊತ್ತಾಗ್ಲಿಲ್ಲಲ್ಲ ದೇವ್ರೆ. ನನ್ನ ಕಿವಿ ಯಾಕೆ ಹಿಂಗಾಗಿ ಹೋತು? ಎಲ್ಲಿ ಹಾಳಾಗಿ ಹೋಗಿದ್ದು ಇಷ್ಟೊತ್ತು? ಎಲ್ಲಿ ಇಲ್ರಿ, ಇಲ್ಲೇ ಹೊರಗೆ ನಿಂತಿದ್ದೆ. ಏನು ಕೇಳಿಸ್ಲೇ ಇಲ್ಲ ಬಿಡು ನೀವು ಕರೆದಿದ್ದು. ಸಾರಿ, ಗೊತ್ತಾಗಿಲ್ಲ. ಹಾಂ, ಈಗ ನೀರು ಕುಡೀರಿ, ಸಮಾಧಾನ ಮಾಡಿ ಕೇಳಿ. ಫಸ್ಟ್ ಸಮಾಧಾನ ಆಗಿ ನೀವು. ಏನು ಸಮಾಧಾನನ ಏನ? ಕೂಗಿ ಗಂಟ್ಲು ಹರ್ಕಂಡೇ ಹೋತು. ಪ್ಲೀಸ್, ಸಾರಿ. ಇರ್ಲಿ ಬಾ, ನೀ ಏನು ಬೇರೆಕೇನ ಮನೆಯಕ್ಕೆ ಸೇಯಲ್ಲ. ಆತ್, ಇರ್ಲಿ ಬಾ, ಹೋಗೋಣ. ಎಲ್ಲಿಗೆ? ಅದೇನು ಹಂಗೆ ಕೇಳ್ತಿ? ರೂಮ್ಗೆ ಹೋಗೋಣ ಬಾ. ಛೀ